ನೋಡಿ, ಇತ್ತೀಚೆಗೆ ಈ ಸ್ಕೂಲ್ ಬಸ್ಗಳು ಆಕ್ಸಿಡೆಂಟ್ ಆಗ್ತಾ ಇರೋದು ಜಾಸ್ತಿ ಆಗ್ತಾ ಇದೆ. ನಿಯಂತ್ರಣ ತಪ್ಪಿದ ದ್ವಿಚಕ್ರ ವಾಹನಕ್ಕೆ ಸ್ಕೂಲ್ ಬಸ್ ಹೋಗಿ ಡಿಕ್ಕಿ ಹೊಡೆದಿದೆ. ಅಪಘಾತದ ರಭಸಕ್ಕೆ ಬೈಕ್ ಸವಾರ ಕೆಳಗೆ ಬಿದ್ದಿದ್ದಾನೆ. ಜಸ್ಟ್ ಮಿಸ್ ಅಷ್ಟೇ. ಬೆಂಗಳೂರಿನ ವೈಟ್ ಫೀಲ್ಡ್ ಬಳಿ ನಡೆದಿರುವಂತಹ ಭೀಕರ ಅಪಘಾತ ಇದು. ಎಡಭಾಗದಲ್ಲಿ ಚಲಿಸ್ತಾ ಇತ್ತು ದ್ವಿಚಕ್ರ ವಾಹನ. ಆ ವಾಹನಕ್ಕೆ ಈಗ ಅಪಘಾತ ಆಗಿರೋದು. ಅಪಘಾತದ ದೃಶ್ಯ ಕಾರಿನ ಡ್ಯಾಶ್ ಬೋರ್ಡ್ ಒಂದರ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೋಡಿ, ಯಾವ ಥರ ಅಂಥೇಳಿ ಅಂದರೆ, ಹಿಂದ್ಗಡೆ ಸ್ಕೂಲ್ ವ್ಯಾನ್ ಬರ್ತಾ ಇರುತ್ತೆ. ಅವನು ಸ್ಕೂಲ್ ವ್ಯಾನೂ ಸಖತ್ ಸ್ಪೀಡಲ್ಲೇ ಇದ್ದಾನೆ. ಜೈನ್ ಹೆರಿಟೇಜ್ ಸ್ಕೂಲ್ ಬಸ್ ಅದು. ಸ್ಕೂಲ್ ಬಸ್ಸು ಆ ಡ್ರೈವರು ತುಂಬ ಸ್ಪೀಡಲ್ಲಿದ್ದಾನೆ. ಆ ಕಡೆ ಲೆಫ್ಟ್ ಸೈಡಲ್ಲಿ ಟೂ ವೀಲರ್ ಅವ್ನು ಬರ್ತಾ ಇರ್ತಾನೆ. ಅವನು ಟರ್ನ್ ಮಾಡೋಕ್ಕೆ ಹೋದ್ನೋ ಯಾವ ಕಡೆ ರಾಂಗ್ ರೂಟಲ್ಲಿ ಬಂದಿದ್ದಾನೆ, ಅವನ ಮೇಲೆ ಹತ್ತಿಸ್ಕೊಂಡು ಹೋಗ್ಬಿಡುತ್ತೆ. ಅದೃಷ್ಟವಶಾತ್ ಅವನು ಬದುಕಿರಬಹುದು. ಅದೃಷ್ಟವಶಾತ್ ಆತ ಪಾರಾಗಿದ್ದಾನೆ ಅಂತ ಅಂದ್ಕೊಳ್ತೀನಿ. ಆ ಆಕ್ಸಿಡೆಂಟ್ ನೋಡ್ಬೋದು ನೀವಲ್ಲಿ. ಒಂದೇ ಸಲ ಆ ಸ್ಕೂಲ್ ಬಸ್ ಅವನ ಮೇಲೆ ಹತ್ತು ಬಿಡುತ್ತೆ. ಅದೊಂದು ಕಾರ್ಗೂ ಕೂಡ ಟಚ್ ಆಗುತ್ತೆ. ಆ ಕಾರ್ನ ಡ್ಯಾಶ್ ಬೋರ್ಡ್ ಕ್ಯಾಮ್ರಾದಲ್ಲಿ ಆಕ್ಸಿಡೆಂಟ್ ದೃಶ್ಯಗಳು ಸೆರೆಯಾಗಿದೆ. ಬಟ್ ಖಾಲಿ ಇದ್ದಂಗೆ ಕಾಣಿಸ್ತಾ ಇದೆ ಬಸ್ಸು. ಇನ್ ಕೇಸ್ ಏನಾದರೂ ಆ ಮಕ್ಕಳು ಯಾರಾದರೂ ಇದ್ದಿದ್ರೆ, ಈ ಹಿಂದೆ ಕೂಡ ಹಲವಾರು ಆಕ್ಸಿಡೆಂಟ್ಗಳನ್ನು, ಸ್ಕೂಲ್ ಬಸ್ ಆಕ್ಸಿಡೆಂಟ್ಗಳನ್ನು ಗಮನಿಸಿದ್ದೀವಿ. ಪುಟ್ಟು ಮಕ್ಕಳಿರ್ತಾರೆ, ಇಷ್ಟು ಸ್ಪೀಡಲ್ಲಿ ಡ್ರೈವ್ ಮಾಡ್ತಾರೆ, ಇಷ್ಟು ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ. ಹೇಳೋರು ಕೇಳೋರು ಇಲ್ದಂಗೆ ಆಗೋಗಿದೆ. ಪ್ರತಿಯೊಂದು ಸ್ಕೂಲು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು. ಮಕ್ಕಳು ಇರಲಿ ಇಲ್ಲದೆ ಇರಲಿ, ಇಷ್ಟು ರ್ಯಾಶ್ ಡ್ರೈವಿಂಗ್ ಒಳ್ಳೇದಲ್ಲ. ಆಮೇಲೆ ಓವರ್ಟೇಕ್, ಅಲ್ಲಿ ಇಷ್ಟು ಕಿರಿದಾದ ಜಾಗ ಇದೆ, ಆ ಜಾಗದಲ್ಲೇ ಅವನು ಅಷ್ಟು ಸ್ಪೀಡಾಗಿ ಗಾಡಿ ತೂರ್ಸಕ್ಕೆ ನೋಡ್ತಿದ್ದಾನೆ. ಎದುರುಗಡೆ ವೆಹಿಕಲ್ಸ್ ಬರುತ್ತೆ. ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಯಾರಿಲ್ಲ ಅನ್ನೋದನ್ನಾದರೂ ಗಮನಿಸ್ಕೊಂಡು ಡ್ರೈವ್ ಮಾಡಬೇಕಾಗಿತ್ತು. ನೋಡಿ ಎಷ್ಟು ಆ್ಯಕ್ಚುಲಿ ಅಲ್ಲಿ ಸಿಗ್ನಲ್ ಇದೆ. ಬೇರೆ ವೆಹಿಕಲ್ಗಳು ನಿಂತಿರೋದನ್ನ ಗಮನಿಸಬಹುದು ನೀವು. ಬೇರೆ ವೆಹಿಕಲ್ಗಳು ಅಲ್ಲೇ ನಿಂತ್ಕೊಂಡಿದ್ದಾವೆ. ಈತ ಡೈರೆಕ್ಟಾಗಿ ಬಂದ್ಬಿಡ್ತಾನೆ. ಸೊ ಸ್ಕೂಲ್ ಬಸ್ಗಳಿಗೆ ನೋಡಿ, ಸಿಗ್ನಲ್ ಇದೆ. ಆ್ಯಕ್ಚುಲಿ ರಾಂಗ್ ರೂಟಲ್ಲಿ ಬಂದಿರೋದವನು. ಸಿಗ್ನಲ್ ಇದೆ ಅಂದ್ಕೊಳ್ತೀನಿ. ಬೇರೆ ಅಲ್ಲಿ ಈಗ ಒಂದು ಟೂ ವೀಲರು, ಕಾರು ಎಲ್ಲ ನಿಂತ್ಕೊಂಡಿದೆ. ಟ್ರಾಫಿಕ್ ಪೊಲೀಸರು ಓಡ್ ಹೋಗ್ತಾರೆ. ಇಷ್ಟಾದರೂ ಕೂಡ ಅವನು ಈ ಕಡೆಯಿಂದ ವೆಹಿಕಲ್ಸ್ ಮೂವ್ ಆಗ್ತಾನೆ ಇರುತ್ತೆ. ನಿಂತ್ಕೊಳ್ಬೇಕಾಗಿದ್ದವನು ನಿಂತ್ಕೊಳ್ದೆ ಇಮಿಡಿಯೇಟ್ ಆಗಿ ಮೂವ್ ಮಾಡ್ತಾನೆ. ಆ ಟೂ ವೀಲರ್ ಅವನು ಪಾಪ ಲೆಫ್ಟಿಗೆ ಹೋಗಕ್ಕೆ ಹೋಗಿದ್ನೋ ಏನೋ ಗೊತ್ತಿಲ್ಲ, ಅವನ ಮೇಲೆ ಗಾಡಿ ಮೂವ್ ಮಾಡಿದ್ದಾನೆ.